ತಗೊಳಪ್ಪ ಬಾ. ಎಕ್ಸ್ಕ್ಯೂಸ್ ಮೀ. ಅನು, ಹೀಗೆ ಪರ್ಮಿಷನ್ ಇಲ್ಲದೆ ಒಳಗ್ ಬರಬಾರ್ದು. ಅಮ್ಮ, ಇಂಪಾರ್ಟೆಂಟ್ ವಿಷಯ ಅಮ್ಮ. ಏನ್ ಕಂದ ಅದು? ಅಮ್ಮ, ನಮ್ ಕ್ಲಾಸಲ್ಲಿ ತೇಜು ಅಂತ ಒಬ್ನಿದ್ದಾನೆ. ಮನೆಗೆ ಕೇಡಿಗಳು ಬಂದು ಕಲ್ಲಲ್ಲಿ ವಿಂಡೋ ಗ್ಲಾಸ್ ನ ಪುಡಿ ಪುಡಿ ಮಾಡಿದ್ದಾರೆ. ಅದಕ್ಕೆ ಅವನು ಊರು ಬಿಟ್ಟು ಹೊರಡ್ತಾ ಇದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಗೊತ್ತಿಲ್ಲ ಅಮ್ಮ. ಇವತ್ತೇ ಊರು ಸ್ಕೂಲು ಲಾಸ್ಟ್ ಅಂತಿದ್ದಾನೆ. ಎದುರ್ಕೊಂಡಿದ್ದಾನೆ. ಅವನಿಗೆ ಊರು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಮ್ಮ. ಪ್ಲೀಸ್ ಅಮ್ಮ, ಏನಾದ್ರು ಮಾಡು. ತುಂಬಾ ಹೆದ್ರಿದ್ದಾನೆ. ಮೊದಲೇ ಹೆದ್ರು ಪುಕ್ಲ ಅವನು. ಸರಿ, ಇಂಗಳಿಗೆ ಅವರೇ, ಅದೇನ್ ವಿಷಯ ಅಂತ ಕೂಲಂಕುಷವಾಗಿ ವಿಚಾರಿಸಿ ತೇಜು ಅವ್ರ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ. ಇದು DC ಆರ್ಡರ್. ಆಯ್ತು ಮೇಡಮ್. ಅಮ್ಮ ಬಾಯ್ಲಿ. ಥ್ಯಾಂಕ್ ಯು ಅಮ್ಮ. ಸರಿ. ನೋಡಿ, ನಾನ್ ಹೇಳೋವರೆಗೂ ಇಲ್ಲೇ ಇದ್ದು ವಿಕ್ರಾಂತ್ ಅವರ ತಾಯಿ ಮತ್ತೆ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೆ ಹಿಡಿದು ಎನ್ಕ್ವೈರಿ ಮಾಡಿ. ಓಕೆ ಮೇಡಮ್. ಅಮ್ಮ, ಪೊಲೀಸ್ ಅವರು ಇಲ್ಲೇ ಇರ್ತಾರೆ. ನೀವೇನ್ ಭಯ ಪಡೋದ್ ಬೇಡ. ಇವ್ರು ಇಂಗಳಿಗೆ ಅಂತ. ಇವ್ರ ನಂಬರ್ ತಗೊಳ್ಳಿ. ಚಿಕ್ಕ ತೊಂದರೆ ಇದ್ರೂ ಅವ್ರಿಗೆ ಫೋನ್ ಮಾಡಿ. ಇಂಗಳ್ಗಿ ಅವರೇ, ಮೇಡಮ್, ನಿಮ್ ನಂಬರ್ ಅವ್ರಿಗೆ ಕೊಡಿ. ಆಯ್ತು ಮೇಡಮ್. ಪಲ್ಲವಿಯವರೇ, ನಂಗೆ ವಿಕ್ರಾಂತ್ನ ಬಿಟ್ಟೋಗಕ್ಕೆ ಮನ್ಸೇ ಇರ್ಲಿಲ್ಲ. ಮೊದ್ಲೇ ತುಂಬಾ ನೊಂದಿದ್ದಾನೆ. ಅವನನ್ನ ಹೇಗೆ ಒಂಟಿಯಾಗಿ ಬಿಟ್ಟೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ದೇವ್ರು ದೊಡ್ಡವನು. ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ. ತುಂಬಾ ಉಪಕಾರ ಆಯ್ತು. ಅಮ್ಮ, ನನ್ ಕರ್ತವ್ಯ ನಾನ್ ಮಾಡಿದ್ದೀನಷ್ಟೆ. ಆದ್ರೆ ಒಂದ್ ಹೇಳ್ಬೇಕು, ನಾವು ಕಾನೂನ್ ಮುಂದೆ ತಲೆ ತಗ್ಗಿಸ್ಬೇಕು, ಕಾನೂನ್ಗೆ ಭಯ ಪಡ್ಬೇಕು. ಅದು ಬಿಟ್ಟು ಯಾವ್ದೋ ಪುಂಡ್ರಿಗೆ ಪೋಖ್ರಿಗಳಿಗೆ ಭಯಪಟ್ಟು ಊರ್ ಬಿಟ್ಟು ಹೋಗೋದಲ್ಲ. ಪೊಲೀಸ್ ಅವರು ಇಲ್ಲೇ ಇರ್ತಾರೆ. ನಿಮಗೆ ಯಾವ ಭಯನೂ ಬೇಡ. ಥ್ಯಾಂಕ್ಸ್ ಅನು. ನಿನ್ನಿಂದ ಬೇರೆ ಸ್ಕೂಲ್ಗೆ ಹೋಗೋದು ತಪ್ಪು. ನೀನ್ ಬೇರೆ ಸ್ಕೂಲಿಗೆ ಹೋದ್ರೆ ನಾನು ಯಾರು ಕಾಟಕೊಳ್ಳಿ? ಅದಕ್ಕೆ ನಾನು ಹಿಂಗ್ ಮಾಡಿದ್ದು. ಅನು, ತೇಜು ತುಂಬಾ ಒಳ್ಳೆ ಹುಡುಗ. ಅವನಗ್ ಮಾತ್ರ ಅಲ್ಲ, ಯಾರ ಹತ್ರನೂ ನೀನ್ ಈ ಥರ ಎಲ್ಲ ಮಾತಾಡ್ಬಾರ್ದು. ತೇಜು, ಬರ್ತೀನಿ. ಬಾಯ್. ಅಮ್ಮ, ನಾನ್ ಹೊರಡ್ತೀನಿ. ಬಾಯ್ ತೇಜು, ನಾಳೆ ಸ್ಕೂಲಲ್ಲಿ ಸಿಗೋಣ. ಬಾಯ್. ನೀವಿಲ್ಲೇ ಇದ್ದು ಎಲ್ಲ ನೋಡ್ಕೊಳ್ರಿ. ಆಯ್ತ್ರಿ ಸರ. ಸರ್, ಮೇಡಮ್ಮು ನೀವು ಅನ್ಕೊಂಡಾಗೆ ಕೆಟ್ಟವರಲ್ಲ ಸರ್. ಕೆಟ್ಟವ್ರಿಗೆ ಕುಮ್ಮಕ್ ಕೊಡೋರು ಅಲ್ಲ, ಕೆಟ್ಟದನ್ನ ಮಾಡಿದ್ರೆ ಸುಮ್ಮನೆ ಇರೋರು ಅಲ್ಲ. ನಿಮ್ಮ ಹಾಗೆ ಸರ್, ನೇರ, ನಿಷ್ಠೂರ, ಖಡಕ್. ಗಟ್ಟಿಗಿದ್ದಿ ಸರ್. ಸರ್, ನಾನು ಬರ್ತೀನಿ.
ವಿಷವಾದರೇನು ವಾ ವಾ ವಾ. ಹಾಲು ವಿಷವಾದರೇನು ನನ್ನಾಣೆ ನಂಬು ನಾನಿನ್ನ ಬಿಡೆನು ಜೀವಕ್ಕೆ ಜೀವ ನೀನು. ಏಕ್ದಮ್ ಕಿಚ್ಚಾಡಿರ್ರಿ ಅಣ್ಣರೇ. ಈ ಹಾವು ವಿಷ ಜೀವ ಕೊಡ್ತೀನಿ ಇದೆಲ್ಲ ಏನ್ ಸ್ಯಾಡ್ ಸಾಂಗ್ ಆಡಕತ್ತಿರಲ್ರಿ? ನನ್ನ ಮಗನ ಅದು ಸ್ಯಾಡ್ ಸಾಂಗ್ ಅಲ್ಲಿ ಪ್ರಾಮಿಸಿಂಗ್ ಸಾಂಗ್. ನನ್ನಾನೆ ನಂಬು ನಾನಿನ್ನ ಬಿಡನು ಅಂತ ಇಲ್ಲನೇ ನನ್ನ ಸುತ್ತ ಹಾಕೋ ಬಳ್ಳಿಗ ನಾನು ಪ್ರಾಮಿಸ್ ಮಾಡ್ದಂಗ ಬಿಡಂಗಿಲ್ಲ ಅಂತ. ಅಣ್ಣರ ಪ್ರಾಮಿಸ್ ಸಾಂಗಾರ ಆಗ್ಲಿ ಸ್ಯಾಡ್ ಸಾಂಗಾರ ಆಗ್ಲಿ ಯಪ್ಪಿ ಸಾಂಗಾರ ಆಗ್ಲಿ ಪಲ್ಲವಿ ಇಲ್ಲ ಅಂದ್ರ ಯಾವ ಹಾಡು ಇಟ್ಟಾಗಲ್ಲ ಅಣ್ಣರೇ. ಏಯ್ ಮಗನ ಏನಂತಲೇ ಹೆಣ್ಮಕ್ಳು ಹಡಿತಾರ, ನಾನು ಹುಟ್ಟಿಸ್ತೇನೆ. ಇಲ್ಲಿ ನೋಡ್ಲೆ ನನ್ನ ಬಳ್ಳಿ ಬಗ್ಗೆ ಮಾತಾಡಿದ್ರ ನಿನ್ನ ಬಾಡಿಲಿರೋ ಬೋಟಿ ಕಲೀಜ ಲಿವರು ಗುರ್ದ ಎಲ್ಲ ಕಿತ್ ಹಾಕ್ಬಿಡ್ತೇನೆ. ಗೊತ್ತಾಗ್ತದಿಲ್ಲ? ಅಣ್ಣರ ಕ್ಷಮಿಸ್ಬಿಡ್ರಿ ಅಣ್ಣರ, ನನ್ ಮಾತನಾಡ್ತ ಹಂಗಲ್ರಿ, ನಾ ಹಂಗ ಹೇಳಿಲ್ರಿ. ಮತ್ತ ನನ್ ಪಲ್ವಿ ಸರಿ ಇಲ್ಲ ಅಂದ್ರೆ ಏನರ್ಥ? ಅಣ್ಣರ ನಮ್ದ್ಯಾವ್ರು ಭೀಮಾಂಬಿಕೆ ಅಮ್ಮವ್ರ ವಿಷಯದಾಗ ಆ ಪಲ್ಲವಿಯವ್ರ ನಡ್ಕೊಂಡಿದ್ ಸರಿ ಕಾಣ್ಲಿಲ್ರಿ. ಬ್ಯಾಸ್ರಾತು ಅದಕ್ಕ ಹಿಂಗಂದ್ರಿ. ಬ್ಯಾಸ್ರಾತು ನಿನಗೆ ಎಷ್ಟು ಬ್ಯಾಸರಾತು ಅದರ 3 ಪಟ್ಟು ಬ್ಯಾಸರ ನನಗಾತು. ರೋಷ ಬಂತು, ಹೋಗಿ ಕೊಚ್ಚ ಹಾಕ್ಬಿಡೋಣ ಅಂತ ಅನ್ಕೊಂಡೆ. ಆದ್ರ ಏನ್ ಹೇಳಕತ್ತಾರ? ಇರ್ಲೆ ಏನ ತಣ್ಣರ ಯಾಕೆ ಸುಮ್ಮನದರಿ? ವಿಡಿಯೋದಾಗ ಅಕ್ಕಿ ಕದರ್ ನೋಡಿದೆ ನಿನ್ನೆ. ರೋಷ ಓತ್ ನನ್ನ ಹಾರ್ಟ್ನಾಗ ಹೂ ಅರಳ್ದಂಗ ಅರಳಿ ಬಿಡ್ತ. ಎದ್ಯಾಗ ಚಿಟ್ಟಿ ಓಡಾಡ್ದಂಗ ಪಲ್ಲವಿ ಬಂದಿದ್ದು ನಮ್ಮೂರಿಗೆಲ್ಲ ಮತ್ತೆಲ್ಲಿದ್ದಾಳ ಅಣ್ಣಾರ?